ದಸರಾದಲ್ಲಿ ಭಾಗವಹಿಸುವ ಆನೆಗಳು ಅರಮನೆಗೆ ಆಗಮನ. ದಸರಾ ಎಂದರೆ ಮೈಸೂರಿನ ಅರಮನೆ, ಚಾಮುಂಡಿ ಬೆಟ್ಟ ಹಾಗೂ ಇನ್ನಿತರೆ ನಿಮ್ಮ ಮನಸ್ಸಿನಲ್ಲಿ ಹೊಳೆಯುತ್ತದೆ. ಹಾಗೆ ನೋಡಿದರೆ ಆನೆಗಳ ದಂಡು ಎಂದು ನಾವು ಇನ್ನೊಂದು ಹೆಸರು ದಸರಾಕ್ಕೆ ಕರೆಯಬಹುದು. ನಾಡ ಹಬ್ಬ ದಸರಾವು ಭಾರತದ ಕರ್ನಾಟಕ ರಾಜ್ಯದಲ್ಲೇ ರಾಜ್ಯೋತ್ಸವವಾಗಿದೆ. ಈ ದಸರಾ ಹಬ್ಬವು 10 ದಿನಗಳ ಕಾಲ ಆಚರಿಸುವ ಹಬ್ಬವಾಗಿದೆ. ನವರಾತ್ರಿ ಎಂಬ 9 ರಾತ್ರಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಯ ದಿನ ವಿಜಯದಶಮಿ ಎಂದು ಆಚರಿಸುತ್ತಾರೆ. ಹಾಯ್, ನಾನು ಗುರು. ನೈಸ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಾತನಾಡುತ್ತಿರುವುದು ಮೈಸೂರು ದಸರಾ ಬಗ್ಗೆ ಹಾಗೂ ದಸರಾದಲ್ಲಿ ಹೆಜ್ಜೆ ಹಾಕುವ ಆನೆಗಳ ಬಗ್ಗೆ. ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿರುವ ವೀಕ್ಷಕರಿಗೆ ನೈಸ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನು ಮರೆಯಬೇಡಿ. ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಿಂದ ಮೈಸೂರಿಗೆ ಆಗಮಿಸಿದ 9 ಆನೆಗಳು ಇವಾಗ ಮೈಸೂರಿನಲ್ಲಿ ತಾಲೀಮಿನಲ್ಲಿ ನಿರತವಾಗಿದ್ದಾವೆ. ಆ 9 ಆನೆಗಳ ಹೆಸರುಗಳನ್ನು ನೋಡೋಣ ಬನ್ನಿ. ಈ ವರ್ಷದ ಸಾರಥಿಯಾಗಿ ಅಭಿಮನ್ಯು, ಲಕ್ಷ್ಮಿ, ವರಲಕ್ಷ್ಮಿ, ಗೋಪಿ, ಭೀಮಾ, ಕಂಜನ್, ರೋಹಿತ್, ಧನಂಜಯ ಇನ್ನು ಮುಂತಾದ ಮೊದಲ ಬಾರಿಗೆ ಏಕಲವ್ಯ ಈ ಗಜಪಡೆಯು ನಮ್ಮ ಮೈಸೂರಿನಲ್ಲಿ ಈಗ ತಾಲೀಮಿನಲ್ಲಿ ನಿರತರಾಗಿದ್ದಾವೆ. ತಾಲೀಮು ಈ ಮಾರ್ಗದಲ್ಲಿ ನಡೆಸಲಾಗುತ್ತದೆ. ಬಂದು KR ವೃತ್ತ, ಸಯ್ಯಾಜಿರಾವ್ ರೋಡ್, ಓಲ್ಡ್ RMC ಸರ್ಕಲ್, ಬಂಬು ಬಜಾರ್ ರೋಡ್, ಹೈವೇ ಸರ್ಕಲ್, ಕೊನೆಗೆ ಬನ್ನಿ ಮಂಟಪ ಪಂಜಿನ ಕವಾಯತು ನಡೆಯುವ ಸ್ಥಳಕ್ಕೆ ಭೇಟಿ ಕೊಡುತ್ತಾರೆ. ತಾಲೀಮಿನಲ್ಲಿ ನಿರತರಾದ 9 ಆನೆಗಳು ನಮ್ಮ ನಾಡ ಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವ 9 ಆನೆಗಳು ಜನರಿಗೆ ಕಣ್ಮನ ಸೆಳೆಯಲಿ ಎಂದು ಆಶಿಸೋಣ.